ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ ನಾವು ವೈ ಸ್ಟಿಚ್ನ ಯಾವ ರೀತಿ ಹಾಕೋದು ಅಂತ. ವೈ ಸ್ಟಿಚ್ ಏನಂತಂದರೆ ಅದು ನೋಡೋದಕ್ಕೆ ನಿಮಗೆ ವೈ ಥರನೇ ಇರುತ್ತೆ ನೋಡಿ. ಈಗ ನಾವೇನಾದರೂ ಕ್ಯಾಪಿಟಲ್ ಲೆಟರ್ ವೈನ ಬರಿತೀವಲ್ವ ಅದೇ ಥರ ಇರುತ್ತೆ. ಬಟ್ ಏನಂದರೆ ಇದು ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಈ ರೀತಿ ಸ್ಟಿಚ್ನ ಯಾವ ಥರ ಹಾಕೋದು ಅಂತ ನೋಡ್ಕೊಳ್ಳೋಣ. ನೋಡಿ ಈ ಥರನೇ ಇರುತ್ತೆ. ನೀವು ಈ ಕಡೆ ಬಿಟ್ಬಿಟ್ರೆ ಇದು ನಿಮಗೆ ಮನೆ ಮೇಲ್ಗಡೆ ಇರುತ್ತೆ ನೋಡಿ, ಆ ಥರ ಆ ಮನೆ ಶೇಪ್ ಕಾಣಿಸುತ್ತೆ ಇದನ್ನು ಮಾಡಿದ್ರೆ. ಇದನ್ನು ಏನಕ್ಕೆ ಬಳಸ್ತೀವಿ ಅಂತಂದರೆ ನಾವು ಕಟ್ ವರ್ಕಲ್ಲಿ ಕೆಲವೊಂದು ಶೇಪ್ಸ್ಗಳನ್ನ ಜಾಯಿನ್ ಮಾಡೋದಕ್ಕೆ ಇದನ್ನು ಬಳಸ್ತೀವಿ. ಅದನ್ನು ನಿಮಗೆ ಮುಂದೆ ಕಟ್ ವರ್ಕ್ ಟೈಮಲ್ಲಿ ಅರ್ಥ ಆಗುತ್ತೆ. ಬಟ್ ಈಗ ನೀವು ಬೇಸಾಗಿ ಈ ಸ್ಟಿಚ್ನ ಯಾವ ಥರ ಹಾಕೋದು ಅಂತ ಕಲ್ತ್ಕೊಳ್ಳೋಣ. ಇದಕ್ಕೆ ನಾನು 2 ಎಳೆ ದಾರ ತೊಗೊಂಡಿದ್ದೀನಿ ನೋಡಿ. ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ ನಾನು. ಇಲ್ಲಿಂದ ದಾರ ತಗೊಂಡ ಮೇಲೆ ಸ್ಲ್ಯಾಂಟ್ ಆಗಿ ಒಂದು ಚೈನ್ ಹಾಕಿ ಮತ್ತೆ ಸ್ಟ್ರೈಟ್ ಲೈನ್ ಹಾಕಿದ ಮೇಲೆ ಹೀಗೆ ಮತ್ತೆ ಕ್ರಾಸ್ ಆಗಿ ತಗೊಂಡು ಮತ್ತೆ ಇಲ್ಲಿ ಇಮಿಡಿಯೇಟ್ ಆಗಿ ಇಲ್ಲಿ ಲಾಕ್ ಮಾಡಿ. ಸ್ಲ್ಯಾಂಟ್ ಆಗಿ ಒಂದು ಲಾಂಗ್ ಚೈನ್, ಮತ್ತೆ ಸ್ಟ್ರೈಟ್ ಆಗಿ ಒಂದು ಲಾಂಗ್ ಚೈನ್, ಮತ್ತೆ ತಗೊಂಡು ಇದನ್ನು ಸ್ಲ್ಯಾಂಟ್ ಆಗಿ ಒಂದು ಲಾಂಗ್ ಚೈನ್ ಹಾಕಬೇಕು. ಅಲ್ಲಿ ಮತ್ತೆ ಲಾಕ್ ಮಾಡಬೇಕು. ಲಾಂಗ್ ಚೈನ್, ಮತ್ತೆ ಲಾಂಗ್ ಚೈನ್, ಮತ್ತೆ ಸ್ಲ್ಯಾಂಟ್ ಆಗಿ ಲಾಂಗ್ ಚೈನ್. ಇಲ್ಲಿ ನೀವು ಅನ್ಕೊಬೋದು ಇಲ್ಲಿ ಏನಕ್ಕೆ ಲಾಕ್ ಮಾಡಬೇಕು ಅಂದರೆ ನೋಡಿ, ನಾವು ಮತ್ತೆ ಇಮಿಡಿಯೇಟಾಗಿ ತಗೊಂಡಾಗ ಈ ಸ್ಟಿಚ್ಚು ನೀಟಾಗಿ ಕೂರಲ್ಲ. ನಿಮಗೆ ತೋರಿಸ್ತೀನಿ ಅದನ್ನು ಕೂಡ. ಈ ಥರ ತಗೊಂಡು ಹಾಗೆ ಮಾಡ್ತಾ ಹೋಗ್ಬೋದು. ಬಟ್ ನೋಡಿ ಡಿಸೈನಿಂದ ನಮಗೆ ಅದು ಮೂವ್ ಆದಂಗೆ ಕಾಣಿಸುತ್ತೆ. ಕರೆಕ್ಟಾ? ನೋಡಿ ಲೈನ್ ಇಲ್ಲಿ ಡ್ರಾ ಮಾಡಿದ್ದೀವಿ, ನಮ್ಮ ಸ್ಟಿಚ್ಚು ಇಲ್ಲಿ ಕೆಳಗಡೆ ಹೋಗಿದೆ. ಆ ರೀತಿ ಆಗಬಾರ್ದು ಅಂದರೆ ನೀವು ಅಲ್ಲೇ ಲಾಕ್ ಮಾಡಬೇಕು. ಲಾಕ್ ಮಾಡಿದಾಗ ಅದು ಡಿಸೈನ್ನ ಬಿಟ್ಟು ಮುಂದಕ್ಕೆ ಮೂವ್ ಆಗಲ್ಲ. ಇದನ್ನು ನೀವು ಔಟ್ಲೈನ್ ವರ್ಕ್ ಆಗಿ ಕೂಡ ಬಳಸ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ನೀವು ಈ ರೀತಿ ಬರ್ಕೊಂಡೇ ಮಾಡಬೇಕು ಅಂತಿಲ್ಲ, ಹಾಗೆ ನೀವು ರ್ಯಾಂಡಮ್ ಆಗಿ ಮಾಡ್ತಾ ಹೋಗ್ಬೋದು. ನೋಡಿ ಇಲ್ಲಿಂದ ದಾರ ತಗೊಳ್ತೀರಾ. ಇವಾಗ ನೀವು ಕೈಯಲ್ಲಿ ಹೆಂಗೆ ಬರಿತೀರೋ ಅದೇ ಥರ ಸ್ಲ್ಯಾಂಟ್ ಆಗಿ ಒಂದು ಲಾಂಗ್ ಚೈನ್ ಹಾಕಾದ್ಮೇಲೆ ಮತ್ತೆ ಸ್ಟ್ರೈಟಾಗಿ ಹಾಕಿ. ಮತ್ತೆ ವೈ ಶೇಪ್ ಯಾವ ಥರ ಬರುತ್ತೆ, ಈ ಥರ ಸ್ಲ್ಯಾಂಟ್ ಆಗಲ್ವಾ, ಆ ರೀತಿ ಮಾಡಿದ ತಕ್ಷಣ ಅಲ್ಲಿ ಅದನ್ನು ಲಾಕ್ ಮಾಡಿ. ಮತ್ತೆ ಸ್ಲ್ಯಾಂಟ್ ಆಗಿ ಲಾಂಗ್ ಚೈನ್ ಹಾಕಿ, ಮತ್ತೆ ಸ್ಟ್ರೈಟಾಗಿ ಹಾಕಿ, ಮತ್ತೆ ಅದನ್ನು ತಗೊಂಡು ಸ್ಲ್ಯಾಂಟಾಗಿ ಹಾಕಿ ಮತ್ತೆ ಲಾಕ್ ಮಾಡಬೇಕು. ನಾವು ಡ್ರಾ ಮಾಡ್ಕೊಳ್ಳೋದು ಏನಕ್ಕೆ ಅಂದರೆ ಎಲ್ಲ ಶೇಪ್ಸು ಒಂದೇ ಥರ ಇರಲಿ. ಈಗ ಕೆಲವೊಂದು ಉದ್ದ ಇರುತ್ತೆ, ಕೆಲವೊಂದು ತುಂಡ ಇರುತ್ತೆ, ಆ ರೀತಿ ಇರಬಾರ್ದು ಅಂತ ಡ್ರಾ ಮಾಡ್ಕೊಳಕ್ಕೆ ಹೇಳೋದು. ಮತ್ತೆ ಲಾಂಗ್ ಚೈನ್, ಸ್ಲ್ಯಾಂಟ್, ಲಾಕ್. ನೀವು ಇದನ್ನು ವೈ ಶೇಪಾಗೆ ಡ್ರಾ ಮಾಡ್ಕೊಬೇಕು ಅಂತಿಲ್ಲ. ನೋಡಿ 2 ಲೈನ್ ಅಥವಾ 3 ಲೈನ್ನ ಬರ್ಕೋಬಹುದು. ಹೀಗೆ ಫಸ್ಟು ಈ ರೀತಿ 1 ಲೈನ್ನ ಬರ್ಕೊಳ್ಳಿ, ಇದು ಮೇಲ್ಗಡೆ ಕನೆಕ್ಟ್ ಮಾಡೋದಕ್ಕೆ. ಮತ್ತೆ ಮಿಡಲಲ್ಲಿ 1 ಲೈನ್, ಮತ್ತೆ ಕೆಳಗಡೆ 1 ಲೈನ್. ಸೊ ಈ ಥರ ಈ 3 ಲೈನ್ಸ್ನ ನಾವು ಕನೆಕ್ಟ್ ಮಾಡೋದಕ್ಕೆ ಆ ಥರ ಅಂದರೆ ವೈ ಸ್ಟಿಚ್ ಮಾಡೋದಕ್ಕೆ 3 ಲೈನ್ಸ್ನ ಬರ್ಕೊಬೋದು. ಸೊ ಇವಾಗ ನಿಮಗೆ ಗೊತ್ತಾಗತ್ತಲ್ಲ ನೋಡಿ, ಇಲ್ಲಿಂದ ತಗೊಳ್ತೀರಾ, ಮತ್ತೆ ಸ್ಲ್ಯಾಂಟಾಗಿ ಹಾಕ್ತೀರಾ, ಮತ್ತೆ ಸ್ಟ್ರೈಟ್ ಲೈನ್ ಹಾಕ್ತೀರಾ, ಎಳೆದು ಮತ್ತೆ ಇಲ್ಲಿ ಸ್ಲ್ಯಾಂಟ್. ಇಲ್ಲಿ ಮಾಡಬೇಕಾದ್ರೆ ನೀವು ಕರೆಕ್ಟಾಗಿ ಮಾಡಬೇಕು. ಅಂದರೆ 2 ಅಗಲ ಬಂದು ಒಂದೇ ಥರ ಇರೋ ಥರ ನೋಡ್ಕೊಂಡು ಮಾಡಬೇಕು. ಮತ್ತೆ ಸ್ಲ್ಯಾಂಟ್, ಮತ್ತೆ ಲಾಕ್, ಸ್ಲ್ಯಾಂಟ್, ಸ್ಟ್ರೈಟ್, ಸ್ಲ್ಯಾಂಟ್, ಲಾಕ್. ಗೊತ್ತಾಯ್ತಲ್ಲ ಎಷ್ಟು ಈಸಿಯಾಗಿ ನೀವು ವೈ ಸ್ಟಿಚ್ನ ಮಾಡಬಹುದು ಅಂತ. ಇದನ್ನು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ತುಂಬಾ ಈಸಿ ನಿಮಗೆ. ಓಕೆನಾ? ಈ ಸ್ಟಿಚ್ನ ಪ್ರಾಕ್ಟೀಸ್ ಮಾಡಿಬಿಟ್ಟು ನನಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಬಾಯ್ ಬಾಯ್.